ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಿನ್ನೆ ಒಂದು ಹಿಂದಿ ಭಾಷಿಕರ ಸಭೆ ನಡೀತಾ ಇತ್ತು. ಈ ಒಂದು ಸಭೆಗೆ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಆ ಒಂದು ಸಭೆಯನ್ನ ನಿಲ್ಲಿಸಿದ್ದಾರೆ. ಸೊ ಈ ಸಂಬಂಧ 41 ಕರವೇ ಕಾರ್ಯಕರ್ತರನ್ನ ಪೊಲೀಸರು ಹೈಗೋರ್ಟ್ ಠಾಣೆ ಪೊಲೀಸರು ಬಂಧನ ಮಾಡಿದ್ದಾರೆ. ಈ ಸಂಬಂಧವಾಗಿ ಕರವೇ ಸ್ವತಃ ನಮ್ಮ ಜೊತೆ ನಾರಾಯಣ್ ಇದ್ದಾರೆ. ಅವ್ರನ್ನೇ ಮಾತಾಡಿಸೋಣ, ಏನ್ ಹೇಳ್ತಾರೆ ಕೇಳ್ತಾನ. ಸರ್, ನಿನ್ನೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಲ್ಲಿ ಒಂದು ಸಭೆ ನಡೀತಾ ಇತ್ತು, ಹಿಂದಿ ಭಾಷಿಕರ ಭಾಷಾ ಸಭೆ ಅಂತ. ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಸಭೆಯನ್ನ ನಿಲ್ಲಿಸಿದ್ದಾರೆ. 41 ಕರವೇ ಕಾರ್ಯಕರ್ತರನ್ನ ಬಂಧನ ಮಾಡಿದ್ದಾರೆ. ಐರೋನ್ ಪೊಲೀಸ್ ಸ್ಟೇಷನ್ ಇದೆ, ಈಗ ಕೋರ್ಟ್ಗೂ ಕೂಡ ಹಾಜರುಪಡಿಸ್ತಾರೆ ಅಂತ ಒಂದು ಮಾಹಿತಿ ಇದೆ. ಸೊ ಏನ್ ಹೇಳ್ತೀರಾ? ರಾಜ್ಯ ಭಾಷಾ ಸಮಿತಿ ಅಂತ ಕೇಂದ್ರ ಸರ್ಕಾರದ ಒಂದು ಅಂಗ ಸಂಸ್ಥೆ, ಅದರ ಸದಸ್ಯರು ಸಂಸದರು ಬಂದು 3 ದಿವಸಗಳ ಕಾಲ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಕುತ್ಕೊಂಡು ಕರ್ನಾಟಕದ ಎಲ್ಲ ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನ ಕರೆಸ್ಕೊಂಡು ಅವರಿಗೆ ಇಲ್ಲದ ಸಲ್ಲದ ಆಸೆ ಆಕಾಂಕ್ಷೆಗಳನ್ನ ಊಡೋದು ಒಂದು ಕಡೆ, ಅವರಿಗೆ ಇಲ್ಲದ ಬಲವಂತವಾದಂಥ ಸಂದೇಶ ಆದೇಶ ಮಾಡೋದು ಮತ್ತೊಂದು ಕಡೆ. ಅವರು ಆ ಸಂಸದರು ಕುತ್ಕೊಂಡು ಅಧಿಕಾರಿಗಳಿಗೆ ಏನು ವಿಚಾರ ಹಂಚ್ಕೋತಾರೆ ಅಂದರೆ, ಕರ್ನಾಟಕದಲ್ಲಿ ಹಿಂದಿಯನ್ನ ಹೇಗೆ ಬೆಳೆಸಬೇಕು, ಹಿಂದಿಯನ್ನ ಹೇಗೆ ಬಳಸಬೇಕು, ಹಿಂದಿಯನ್ನ ನೀವು ಹೆಚ್ಚು ಬೆಳೆಸೋದಾದ್ರೆ ಮಾತಾಡೋದಾದ್ರೆ ನಿಮಗೆ ಈ ಥರದೆಲ್ಲ ಕೇಂದ್ರ ಸರ್ಕಾರದಿಂದ ನಾವು ಅನುಕೂಲ ಮಾಡಿಕೊಡ್ತೀವಿ, ನಿಮಗೆ ಹೆಚ್ಚುವರಿ ಬೋನಸ್ ಕೊಡ್ತೀವಿ, ನಿಮ್ಮ ಇಂಕ್ರಿಮೆಂಟ್ಗಳು ಕೊಡ್ತೀವಿ, ನೀವು ಹಿಂದಿ ಚೆನ್ನಾಗಿ ಮಾತಾಡಿದ್ರೆ ನಿಮಗೆ ಚಿನ್ನದ ಪದಕ ಕೊಡ್ತೀವಿ, ನಿಮ್ಮ ಇಲಾಖೆಯಲ್ಲಿ ಹಿಂದಿಯನ್ನು ಎಷ್ಟು ಮಟ್ಟಿಗೆ ಬೆಳೆಸೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬೆಳೆಸಿ ಅಂತೇಳಿ ಆಮಿಷ ಒಡ್ಡಿ ಅಧಿಕಾರಿಗಳಿಗೆ ಆಸೆ ತೋರಿಸಿ ಇಲ್ಲೊಂದು 3 ದಿನ ವಿಚಾರ ಸಂಕಿರಣ ಮಾಡ್ತಾರೆ. ಇದು ಕರವೇ ಕಾರ್ಯಕರ್ತರಿಗೆ ಗೊತ್ತಾದ ತಕ್ಷಣ ಕರ್ನಾಟಕದಲ್ಲಿ ಕನ್ನಡದ ಭಾಷೆಯ ಮೇಲೆ ಹಿಂದಿಯ ಇಂಥ ಬಲವಂತ ಹೇರಿಕೆಯನ್ನ ನಾವು ಸಹಿಸ್ಕೋಬೇಕಾ ಅಂತ ಹೇಳಿ ನಾವು ಅನೇಕ ಸಂದರ್ಭಕ್ಕೆ ಹೋರಾಟ ಮಾಡಿದ್ದೀವಿ. ನಿನ್ನೆಯೂ ಸಹ ಆ ವಿಚಾರ ಗೊತ್ತಾದ ಮೇಲೆ ನಮ್ಮ 100 ಕಾರ್ಯಕರ್ತರು ಆ ಒಂದು ತಾಜ್ ವೆಸ್ಟ್ ಎಂಡ್ ಹೋಟ್ಲಿಗೆ ಹೋಗಿ ಅಲ್ಲಿ ನಡೀತಿದ್ದಂಥ ಹಿಂದಿ ಭಾಷಾ ರಾಜ್ಯ ಭಾಷಾ ಸಮಿತಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಪ್ರತಿಭಟನೆ ಆದ ಮೇಲೆ ಅವ್ರನ್ನ ಬಂಧಿಸ್ತಾರೆ. ತಾಜ್ ವೆಸ್ಟ್ ಎಂಡ್ ಹೋಟ್ಲು ಅದು ಭಾರಿ ಶ್ರೀಮಂತರ ಹೋಟ್ಲು, ಭಾರಿ ಹೈಟೆಕ್ ಹೋಟ್ಲು, ಭಾರಿ ಅಲ್ಲಿ ಬರುವಂಥವ್ರು ಎಲ್ಲರೂ ಭಾರಿ ದೊಡ್ಡವರು, ಶ್ರೀಸಾಮಾನ್ಯರು ಹೋಗೋಕ್ಕಾಗಲ್ಲ ಅಂಥ ಹೋಟ್ಲಲ್ಲಿ ಬಂದು ಕರವೆಯವರು ಪ್ರತಿಭಟನೆ ಮಾಡಿದ್ರು ಒಂದೇ ಒಂದು ನೆಪ ಇಟ್ಕೊಂಡು ಅವ್ರ ಮೇಲೆ ಇಲ್ಲೂ ಸಲ್ಲದ ಮೊಕದ್ದಮೆಗಳನ್ನ ಹೂಡಲಿಕ್ಕೆ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಹಾಕಿ ಕೇಸ್ ಹಾಕಿ ಆ ಎಲ್ಲ ಕರವೇ ಕಾರ್ಯಕರ್ತರ ಮೇಲೆ ಇಲ್ಲದ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದಾರೆ. ಅಲ್ಲಿ ಹೇಳ್ತಾರೆ ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿಪಡಿಸಿರು ಅಂತ. ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಅಧಿಕಾರಿಗಳು ಏನು ಕೆಲಸ ಅಡ್ಡಿಪಡಿಸೋಕ್ಕಾಗತ್ತೆ? ನಾವು ಏನು ಅವ್ರ ಇಲಾಖೆಗೆ ಹೋಗಿದ್ವಾ, ಅವರ ಕಚೇರಿಗೆ ಹೋಗಿದ್ವಾ? ಅಡ್ಡಿಪಡಿಸಿದ್ದು ಎಲ್ಲಿ? ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಕರ್ನಾಟಕದ ಭಾಷೆ ವಿರುದ್ಧ ಹಿಂದಿಯ ಏರಿಕೆ ದಬ್ಬಾಳಿಕೆ ನಡೀತಾ ಇದೆ ಅಂತ ಗೊತ್ತಾಗಿದ್ದು ಅದೇ ಅಧಿಕಾರಿಗಳಿಂದ ನಮಗೆ ಕನ್ನಡದ ಕೇಂದ್ರ ಸರ್ಕಾರ ಅಧಿಕಾರಿಗಳು ಮಾಹಿತಿ ಕೊಟ್ಟರು. ಹಿಂದಿಯನ್ನು ಬಲವಂತವಾಗಿ ನಮ್ಮ ಮೇಲೆ ಹೇರಿಕೆ ಮಾಡ್ತಾ ಇದ್ದಾರೆ, ಗೌಡ್ರೆ ಇದನ್ನು ಖಂಡಿಸಿ ಅಂತ ಹೇಳಿದ ಮೇಲೆ ನಮ್ಮ 100 ಕಾರ್ಯಕರ್ತರು ಅಲ್ಲಿ ಹೋಗಿ ಸಣ್ಣ ಪ್ರತಿಭಟನೆ ಮಾಡಿದ್ರು. ಯಾವುದೇ ವ್ಯಕ್ತಿ ಮೇಲೆ ಹಾನಿ ಮಾಡಿಲ್ಲ. ಅಲ್ಲಿ ಕಿತ್ತಾಕಿದ್ದು ಒಂದು ಹಿಂದಿ ಬ್ಯಾನರ್ ಬಿಟ್ಟರೆ ಇನ್ನು ಯಾರ ಮೇಲೆ ಹಾನಿ ಮಾಡಿಲ್ಲ. ಹೋಟ್ಲದ ಯಾವುದೇ ವಸ್ತುಗಳನ್ನು ನಾವು ಹಾನಿ ಮಾಡಲಿಲ್ಲ. ಆದರೆ ಕೆಲವು ಬಂಡವಾಳಶಾಹಿಗಳ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆ ಇಲ್ಲೂ ಸಲ್ಲದ ಮೊಕದ್ದಮೆಗಳನ್ನ ಹೂಡಿ ನಮ್ಮ ಕಾರ್ಯಕರ್ತರನ್ನ ಜೈಲಿಗೆ ಕಳಿಸುತ್ತೆ. ಹಾಗಾಗಿ ಇವತ್ತು ಜೈಲಲ್ಲಿ ಇದ್ದಾರೆ, ಕರವೇ ಕಾರ್ಯಕರ್ತರು ಇದ್ದಾರೆ. ಹಂಗಂತ ನಮ್ಮ ಹೋರಾಟವನ್ನ ನಾವು ವಾಪಸ್ ಪಡಿತೀವಿ ಅಂತ ಯಾರಾದರೂ ಅನ್ಕೊಂಡಿದ್ರೆ ಅವರು ಭಾರಿ ದೊಡ್ಡ ಮುಟ್ಟಾಳ್ರು ಅಂತ ಹೇಳಬೇಕಾಗತ್ತೆ. ಕನ್ನಡ ನನ್ನ ಭಾಷೆ, ನನ್ನ ಭಾಷೆಯ ಉದ್ಧಾರಕ್ಕಾಗಿ ಏಳಿಗೆಗಾಗಿ 26 ವರ್ಷ ನಾವು ಎಲ್ಲ ಥರದ ಹೋರಾಟಗಳಲ್ಲಿ ಎಲ್ಲ ಕಷ್ಟ ನಷ್ಟ, ಜೈಲು, ಪೊಲೀಸ್ ಲಾಠಿ, ಕೇಸು, ಕೋರ್ಟ್ ಕಟ್ಕಟ್ಟೆ ಇದೆಲ್ಲವನ್ನ 26 ವರ್ಷ ಅನುಭವಿಸೇ ನಿಂತಿರೋದು.
ನನ್ನ ಭಾಷೆ ಉಳಿಸ್ಕೋಬೇಕು, ನನ್ನ ನಾಡು ಉಳಿಸ್ಕೋಬೇಕು, ನನ್ನ ನೆಲಜಲಗಳ ರಕ್ಷಣೆ ಮಾಡಬೇಕು ಅಂತ ಹೇಳಿ ಎಂಥದೇ ನಮ್ಮ ಮೇಲೆ ಒತ್ತಡಗಳು ಬಂದರೂ ಸಹ, ಎಂಥದೇ ದೌರ್ಜನ್ಯ ಸರ್ಕಾರಗಳು ಪೊಲೀಸ್ ಇಲಾಖೆಯಿಂದ ಆದರೂ ಸಹ ಸಹಿಸಿಕೊಂಡು ಕನ್ನಡವನ್ನು ಉಳಿಸ್ಕೊಳ್ಳಬೇಕು ಅನ್ನೋದು ಶಪಥ ಕರವೇ ಕಾರ್ಯಕರ್ತರ ಶಪಥ. ಹಾಗಾಗಿ ಇವತ್ತು ಜೈಲಿಗೆ ಕಳಿಸಿದಿರಿ, ಹಾಗಂತ ಯಾರು ನಾಳೆ ಅವರೆಲ್ಲ ತೆಪ್ಪು ಮನೆ ಕೂತ್ಕೊಳ್ಳೋ ಮಕ್ಕಳಲ್ಲ ಅವರು. ಅವರ ಬ್ಲಡ್ಡಲ್ಲಿ ಕನ್ನಡದ ಕಿಚ್ಚು ಬಂದಿದೆ. ಹಾಗಾಗಿ ಅವ್ರನ್ನೇನಾದರೂ ನಾವು ಈ ಥರ ಹತ್ತಿಕ್ಕಿರೆ, ಅವರ ಧ್ವನಿ ಅಡಗಿಸಿರೆ, ಇವರು ನಾಳೆಯಿಂದ ಬರೋದಿಲ್ಲ ಅಂತ ಯಾರು ಅಂದ್ಕೊಂಡಿದ್ರೆ ಮಹಾನ್ ಮೂರ್ಖರು ಅವರೆಲ್ಲ. ಹಾಗಾಗಿ ಎಷ್ಟೇ ಕೇಸು ಎಷ್ಟು ಸಲ ಜೈಲಿಗೆ ಕಳಿಸಿರೋ, ನಮ್ಮ ನಾಡಿನ ಭಾಷೆಯ ಮೇಲೆ, ನಮ್ಮ ನೆಲದ ಮೇಲೆ, ನಮ್ಮ ಜಲದ ಮೇಲೆ, ನಮ್ಮ ಜನರ ಬದುಕಿನ ಮೇಲೆ ಯಾರಾದರೂ ಹುಡುಗಾಟ ಹಾಡಿದ್ರೆ ಅಂಥದನ್ನ ಕರವೇ ಸಹಿಸಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದು ಮುಂದುವರಿಯುತ್ತಷ್ಟೇ, ಮುಂದುವರಿಯುತ್ತೆ. ಒಂದ್ ಕಡೆ ಏನಂತಂದ್ರೆ ಯಾವುದೇ ಒಂದು ಕಾನೂನು ಉಲ್ಲಂಘನೆ ಆದ್ರೆ ಅದಕ್ಕೆ ಆದಂತ ಸೆಕ್ಷನ್ ಇರುತ್ತೆ. ಇಲ್ಲಿ ಕರವೇ ಕಾರ್ಯಕರ್ತರ ಮೇಲೆ ಬೇರೆ ಬೇರೆ ಸೆಕ್ಷನ್, ಅದಕ್ಕೆ ಸಂಬಂಧನೇ ಇರಲ್ಲ, ಆ ಒಂದು ಸೆಕ್ಷನ್ ಅಲ್ಲಿ ಕೇಸ್ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಅಂದ್ರೆ ಇವಾಗ ಒಂದ್ ಕಡೆ ಪವನ್ ಕಲ್ಯಾಣ್ ಯಾರೋ ಬೇರೆ ರಾಜ್ಯದ ನಟನ ಒಂದು ಚಿತ್ರ ರಿಲೀಸ್ ಆಗುತ್ತೆ, ಅವಾಗ ಮಚ್ಚು ಲಾಂಗ್ ಹಿಡ್ಕೊಂಡು ಅವರು ವಿಡಿಯೋ ಎಲ್ಲ ಮಾಡ್ತಾರೆ. ಆ ತರ ಒಂದು ಕೇಸ್ ಹಾಕೋದನ್ನ ಇಲ್ಲಿ ಕರವೇ ಕಾರ್ಯಕರ್ತರ ಮೇಲೆ ಆಗ್ತಾ ಇದ್ದಾರೆ. ಹೌದು, ಇವತ್ತು ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಒಬ್ಬ ಉಪಮುಖ್ಯಮಂತ್ರಿ, ಅವನ ಸಿನಿಮಾ ಇಲ್ಲಿ ರಿಲೀಸ್ ಆದರೆ ಅವನ ಅಭಿಮಾನಿಗಳು, ಅವನ ದುರಾಭಿಮಾನಿಗಳು ಆ ಸಿನಿಮಾ ಥಿಯೇಟರ್ ಮುಂದೆ DJ ಹಾಕೊಂಡು ಸಾರ್ವಜನಿಕವಾಗಿ ತೆಲುಗು ಹಾಡುಗಳ ಹಾಕೊಂಡು ಕುಣಿದು ಕುಪ್ಪಳಿಸ್ತಾರೆ. ಅಲ್ಲಿ ಯಾರಾದರೂ ಪ್ರತಿಭಟನೆ ಕನ್ನಡದವ್ರು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಡ್ವಾನ್ಸ್ ಆಗಿ ಲಾಂಗು ಮಚ್ಚಿಗಳನ್ನು ಪ್ರದರ್ಶನ ಮಾಡ್ತಾರೆ. ಅದು ಎಲ್ಲ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ದೊಡ್ಡ ಸುದ್ದಿ. ಆ ಲಾಂಗು ಮಚ್ಚಿಗಳನ್ನು ಪ್ರದರ್ಶನ ಮಾಡುವಂತ ಪುಂಡ್ರು ಪೋಖ್ರಿಗಳನ್ನು ಬಿಟ್ಟು ಕನ್ನಡಕ್ಕಾಗಿ ಹೋರಾಟ ಮಾಡುವ ಕನ್ನಡದ ಹೋರಾಟಗಾರರ ಮೇಲೆ ಇಲ್ಲ ಸಲ್ಲದ್ದು ಮುಕದ್ದಮೆ ಹಾಕಿ ಜೈಲಿಗೆ ಕಳಿಸ್ತಾರೆ. ಅಂದ್ರೆ ಈ ಸರ್ಕಾರದ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ, ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ಈ ನೆಲದ ಕನ್ನಡಿಗರನ್ನ ಗೌರವಿಸುತ್ತೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಆ ಪಂಡ್ರು ಪೋಖ್ರಿಗಳು ವೀರಾವೇಶದಿಂದ ಧಾರಾಳವಾಗಿ ಓಡಾಡ್ತಾರೆ. ಆದರೆ ನನ್ನ ಭಾಷೆ ಉಳಿಬೇಕು, ನನ್ನ ಭಾಷೆಯ ಮೇಲೆ ಯಾವುದೋ ಹಿಂದಿಯ ದಬ್ಬಾಳಿಕೆ ಏರಿಕೆ ಆಗುತ್ತೆ ಅಂತ ಹೇಳಿ ಹೋರಾಟ ಮಾಡಿದವ್ರ ಮೇಲೆ ಏನೆಲ್ಲ ಹಾಕಬಾರ್ದು ಕೇಸ್ಗಳು ಹಾಕಿ ಇವ್ರನ್ನ ಜೈಲಿಗೆ ಕಳಿಸಿ ಇವ್ರ ಧ್ವನಿ ಅಡಗಿಸ್ಬೇಕು ಅಂತ ಹುನ್ನಾರ ಮಾಡ್ತಿರಲ್ಲ, ನಿಮ್ಮ ಸರ್ಕಾರದ ವ್ಯವಸ್ಥೆಗೆ ನಿಮಗೆ ಏನು ಹೇಳಬೇಕು ಅನ್ನೋದು ಅರ್ಥ ಆಗಲ್ಲ. ನಿಮಗೆ ನಾಚಿಕೆ ಆಗಬೇಕು. ನಿಮಗಿರಬೇಕಾದ ಪ್ರೀತಿ, ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ನಾವು ಯಾತಕ್ಕೆ? ನಮ್ಮ ಭಾಷೆಯನ್ನು ಉಳಿಸ್ತಾರೆ, ನಮ್ಮ ನೆಲಜಲಗಳನ್ನು ಉಳಿಸ್ತಾರೆ, ಕನ್ನಡಿಗರ ಬದುಕನ್ನು ಹಸನಗೊಳಿಸ್ತಾರೆ ಅಂತ ನಾವು ನಿಮ್ಮನ್ನ ಆಯ್ಕೆ ಮಾಡಿ ವಿಧಾನಸಭೆ ಕಳಿಸ್ತು, ವಿಧಾನ ಪರಿಷತ್ತಿಗೆ ಕಳಿಸ್ತು, ಮತ್ತೆ ನಿಮ್ಮನ್ನ ಸಂಸತ್ತಿಗೆ ಕಳಿಸ್ತು. ನೀವ್ಯಾರು ಕನ್ನಡಿಗರ ಪರವಾಗಿಲ್ಲ, ಕನ್ನಡದ ಭಾಷೆಯ ಪರವಾಗಿಲ್ಲ, ಕನ್ನಡದ ನೆಲಜಲದ ಪರವಾಗಿಲ್ಲ, ಬರೇ ಡೊಂಗಿ ಪ್ರಚಾರ ತಗೋತೀರಿ ಕನ್ನಡದ ವಿಚಾರದಲ್ಲಿ ಅಂತೇಳಿ ನನಗನ್ನಿಸ್ತಾ ಇದೆ. ಇಂಥ ಕೆಟ್ಟ ರಾಜಕಾರಣಿಗಳನ್ನ ಕನ್ನಡಿಗರು ಬೀದಿಲಿ ಹಾದಿಲಿ ನಿಂತ್ಕೊಂಡು ಕೇಳದೆ ಹೋದ್ರೆ ಇವರು ಯಾವತ್ತೂ ಕನ್ನಡಿಗ ಕರ್ನಾಟಕವನ್ನು ಉಳಿಸಲ್ಲ ಅನ್ನೋದನ್ನ ನಮ್ಮ ಕನ್ನಡದ ಮಕ್ಕಳು ಅರ್ಥ ಮಾಡಿಕೊಂಡ್ರೆ ಭಾರಿ ಒಳ್ಳೇದು ಅಂತ ಅನಿಸುತ್ತೆ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಈ ವ್ಯವಸ್ಥೆಯ ಬಗ್ಗೆ ನೀವು ಬಂಡಿ ಹೇಳಲಿಲ್ಲ ಅಂದರೆ, ದಂಗೆ ಹೇಳಲಿಲ್ಲ ಅಂದರೆ ನಾಳೆ ನಿಮ್ಮ ಕನ್ನಡ ಉಳಿಯಲ್ಲ, ಕನ್ನಡಿಗ ಉಳಿಯಲ್ಲ, ಕರ್ನಾಟಕ ಉಳಿಯಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದೇ BJP, ಕಾಂಗ್ರೆಸ್, JDSನವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಕನ್ನಡ ರಕ್ಷಣೆ ಮಾಡ್ತಾರೆ ಅಂತ ಅಂದರೆ ಅವರಿಗೆ ಯಾವ ಕಾಳಜಿ, ಕನ್ನಡದ ಪ್ರೀತಿ ಕಾಳಜಿ ಇಲ್ಲ. ಅವರ ಕಾಳಜಿ ಹಣ, ಆಸ್ತಿ, ಅಧಿಕಾರ. ಅವರ ಕಾಳಜಿ ಬಂಡವಾಳಶಾಹಿಗಳ ಪರವಾಗಿ, ನಮ್ಮಂಥ ಬಡಪಾಯಿ ಹೋರಾಟಗಾರರ ಪರವಾಗಿ ಕರ್ನಾಟಕದ ಯಾವುದೇ ರಾಜಕಾರಣಿಗಳು ಇಲ್ಲ ಅನ್ನೋದು ಇಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕಾಗಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಎಲ್ಲ ರಾಜಕಾರಣಿಗಳ ಬ್ಲಡ್ ಗ್ರೂಪ್ ಒಂದೇ ಅಂತ. ಕರವೇ ಕಾರ್ಯಕರ್ತರು ಇಂತಹ ನೂರಾರು ಕೇಸ್ಗಳನ್ನ ಹಾಕ್ಸ್ಕೊಂಡಿದ್ದಾರೆ. ಇದು ಯಾವುದು ನಮಗೆ ಲೆಕ್ಕೆಲ್ಲ, ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಒಂದು ಮಾತು ಹೇಳಿದ್ರಿ ಸರ್. ಮುಂದಿನ ನಡೆ ಏನು ಸರ್ ನಿಮ್ದು? ಇಂಥ ವ್ಯವಸ್ಥೆಯ ವಿರುದ್ಧ ಕರ್ನಾಟಕದ ಕನ್ನಡಿಗರು ದಂಗೆ ಹೇಳಬೇಕು ಅಂತ ಕರೆ ಕೊಡ್ತೀನಿ.
ಇಂಥ ವ್ಯವಸ್ಥೆಯನ್ನು ಖಂಡಿಸುವಂಥ ಶಕ್ತಿ ಕನ್ನಡಿಗರಿಗೆ ಬರಬೇಕು ಅಂತ ಕರೆ ಕೊಡ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ ನೀವೆಷ್ಟೇ ಜನ ತಗೊಂಡು ಜೈಲಿಗೆ ಇಟ್ಟರು, ಕರವೇ ಕಾರ್ಯಕರ್ತರು ಬೀದಿ ನಿಂತು ಇಂಥದ ಕ್ರಮವನ್ನು ಖಂಡಿಸ್ತೀವಿ, ಇಂಥ ಕೆಟ್ಟ ವ್ಯವಸ್ಥೆಯನ್ನು ಖಂಡಿಸ್ತೀವಿ. ಇಂಥದಕ್ಕೆ ನಾವು ಯಾವತ್ತೂ ಜೈಲು ಕೇಸಿಗೆ ಅಂಜೋ ಮಕ್ಕಳಲ್ಲ ಅನ್ನುವ ಎಚ್ಚರಿಕೆಯನ್ನು ನಾವು ಸರ್ಕಾರಕ್ಕೆ ಕೊಡ್ತೀವಿ. ಹಾಗೆ ಕನ್ನಡಿಗರು ಸಹ ಇಂಥ ವ್ಯವಸ್ಥೆಗಳನ್ನ ಸಹಿಸ್ಕೊಂಡು ಕುತ್ಕೋಬೇಡಿ, ಇಂಥ ವ್ಯವಸ್ಥೆಗಳ ವಿರುದ್ಧ ದಂಗೆ ಹೇಳಬೇಕು ಅಂತ ಕರೆ ಕೊಡ್ತೀನಿ. ಇದಿಷ್ಟು ಕರವೇ ನಾರಾಯಣಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ತೀರ್ಥಸ್ವಾಮಿ, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.